ಆ್ಯಂಡ್ ನಿಮ್ಮ ವಿಷಯನೇ ನಾನು ಮಾತಾಡೋದಾದರೆ ಒಂದು ಇನ್ಸಿಡೆಂಟ್ ನಿಮಗೊಂದಷ್ಟು ಟ್ರಾಮಾಸ್ನ ತಂದುಬಿಡ್ತು. ನಾ ಹೇಳಬಾರ್ದು ಅಂತ ಅಂದ್ಕೊಂಡೆ, ಯಾಕಂದ್ರೆ ಎಲ್ರಿಗೂ ಗೊತ್ತಾಗಿದೆ ವಿಷಯ, ಬಟ್ ಸ್ಟಿಲ್ ಅದೊಂದು ಟ್ರಾಮಾನೇ ಆಯಿತು ನಿಮಗೆ. ಎಲ್ಲರೂ ಫೋನ್ ಮಾಡ್ತಾ ಇದ್ರು, ಏನಾಗಿದೆ ನಿನಗೆ ಅಂತ ಕೇಳ್ತಾ ಇದ್ರು. ನಿಮಗೆ ಗಂಟ್ಲು ಸಮಸ್ಯೆ ಆಗಿತ್ತು ಅನ್ನೋದ್ರಿಂದ ಹಿಡಿದು ಕ್ಯಾನ್ಸರ್ ಅಂತೆ ಹೌದಾ ಅಂತ ಹೇಳೋವರೆಗೂ ನಿಮಗೆ ಫೋನ್ಗಳ ಸುರಿಮಳೆ, ಮೆಸೇಜ್ಗಳ ಸುರಿಮಳೆ. ಆ್ಯಂಡ್ ಇನ್ಮೇಲೆ ಅರ್ಚನಾ ಉಡುಪ ಅವ್ರು ಆಡೋಕ್ಕೆ ಆಗಲ್ವಂತೆ, ಆಡೋದೇ ಇಲ್ವಂತೆ, ಅದು ನಿಂತು ಹೋಗಿದೆಯಂತೆ, ಹಿಂಗೆ ಏನೇನೋ ಕೇಳ್ಪಟ್ರಿ ನೀವು. ಹೌ ವಾಸ್ ದ ಡೇಸ್? ಅಂದರೆ ಆ ಸ್ವಲ್ಪ ದಿನಾನೇ ಅದು, ಬಟ್ ನೀವು ಅದೊಂದು ಕ್ಲಾರಿಫಿಕೇಶನ್ ಕೊಡೋವರೆಗೂ ಜೋರಿತ್ತದು. ಕರೆಕ್ಟ್. ನಾನು ಇದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದಂತಲೇ ನಾನೊಂದು 2-3 ತಿಂಗಳು ತಳ್ಳಿದೆ ಅದನ್ನ. ಬಟ್ ಬರ್ತಾ ಬರ್ತಾ ಹೋದ ಕಡೆ ಎಲ್ಲ ನೀವು ಈಗ ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ, ಈಗ ಹಾಡ್ತಿದ್ದೀರಾ ಅಂತೆಲ್ಲ ಕೇಳಿದಾಗ ಪ್ರತಿ ಸಲಿನೂ ನನಗೆ ಹಿಂಸೆ ಆಗೋದು. ನಾನು ಇಷ್ಟು ಜಕಾಸಾಗಿ ಹಾಡ್ತಾಯಿದ್ದೀನಿ, ಇಷ್ಟು ಬ್ಯುಸಿಯಾಗಿದ್ದೀನಿ, ನಾನು ಐ ಆಮ್ ಎಂಜಾಯಿಂಗ್ ಮೈ ಸಿಂಗಿಂಗ್ ಕರಿಯರ್, ಐ ಆಮ್ ಎಂಜಾಯಿಂಗ್ ಮೈ ಲೈಫ್, ಯಾಕೆ ಈ ಥರ ಮಾಡ್ತಿದ್ದಾರೆ, ನಾನು ಇದಕ್ಕೆ ಉತ್ತರ ಕೊಡಲೇಬೇಕು, ಇಲ್ಲಾಂದರೆ ಇದು ಎಲ್ಲೆಲ್ಗೋ ಹೋಗಬಹುದು ಅಂತ ಅಂದ್ಕೊಂಡೆ. ಇದು ತುಂಬ, ನಾ ಹೇಳಿದ್ನಲ್ಲ, ಬೆಳಗ್ಗೆ ರೆಕಾರ್ಡಿಂಗ್, ಸಂಜೆ ರೆಕಾರ್ಡಿಂಗ್, ಮಧ್ಯಾಹ್ನ ರೆಕಾರ್ಡಿಂಗ್, ಸಂಜೆ ಪ್ರೋಗ್ರಾಮ್, ಈ ಥರ ತುಂಬ ಬ್ಯುಸಿಯಾಗಿ ಹಾಡ್ತಿದ್ದಾಗ ಎಲ್ಲ ಸಿಂಗರ್ಗಳಿಗೂ ಬರೋ ಥರನೇ ನನಗೂ ಒಂದು ಸಣ್ಣ ಧ್ವನಿಯ ತೊಂದರೆ ಆಗಿತ್ತು. ಇನ್ಫೆಕ್ಷನ್. ಹಾಂ, ಒಂದು ಇನ್ಫೆಕ್ಷನ್ ಆಗಿತ್ತು. ಅದರಿಂದ ಕೆಲವು ಸಮಯ ನಂಗೆ ಹಾಡೋದಕ್ಕಾಗಿರಲಿಲ್ಲ. ಬಟ್ ದಟ್ ವಾಸ್ ಅ ಟಫ್ ಪೀರಿಯಡ್. ಹಾಂ, ಅದು ತುಂಬ ಕಷ್ಟದ ಸಮಯ ಅದು. ಆಗ ಕೂಡ ಈ ಸೋಷಿಯಲ್ ಮೀಡಿಯಾ ಇಲ್ದಿರುವಾಗಲೂ ಅವಾಗಲೂ ನನಗೆ ಹಾಡೋಕ್ಕಾಗಲ್ಲ ಅಂತೆಲ್ಲ ಹಬ್ಸಿದ್ರು ನನ್ನ ಸೋ ಕಾಲ್ಡ್ ಸ್ನೇಹಿತರು. ಅಂದರೆ ಈ ಫೀಲ್ಡಲ್ಲಿರೋ ಹಿತಶತ್ರುಗಳಿರ್ತಾರಲ್ಲ. ಆಗುತ್ತಾ ಹಾಗೆ? ಅಯ್ಯೋ, ಎಲ್ಲ ಟೈಮಲ್ಲೂ ಎಲ್ರಿಗೂ ಆಗುತ್ತದು. ಅಂದರೆ ಸರಿಯಾದ ದಾರಿಯಲ್ಲಿ ಒಬ್ಬರನ್ನ ನಿಮಗೆ ಓವರ್ಟೇಕ್ ಮಾಡೋಕ್ಕೆ ಆಗದೇ ಇರುವಾಗ ಅಡ್ಡದಾರಿಗಳು ಹುಡುಕ್ತಾರೆ. ಆ್ಯಂಡ್ ಗಾಯಕರಿಗೇನು ನಿಮ್ಮ ವಾಯ್ಸ್ ಬಗ್ಗೆ ಏನಾದರೂ ಒಂದು ಹಬ್ಬಿಸಿದ್ರೆ ಮುಗೀತು ಕತೆ. ಅಥವಾ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಈಸ್ ದ ಈಸಿಯೆಸ್ಟ್ ವೇ. ನೀವು ಸಫರ್ ಆಗಿದ್ದೀರಾ ಅದರಿಂದ? ಆಗಿದೆ. ಆಗಿದೆ, ಎಲ್ಲರಿಗೂ ಆದ ಹಾಗೆ ನನಗೂ ಆಗಿದೆ. ಬಿಕಾಸ್ ನಾನು ತುಂಬ ಸೋಷಿಯಲ್ ಬೀಯಿಂಗ್. ನಾನು ತುಂಬ ಫ್ರೀಯಾಗಿ ಎಲ್ಲರ ಜೊತೆ ಮೂವ್ ಮಾಡ್ತೀನಿ, ತುಂಬ ಬೇಗ ಎಲ್ಲರನ್ನೂ ಹಚ್ಕೋತೀನಿ, ನಾನು ಆಸೆ ಮಾಡ್ತೀನಿ. ಸೊ ಇದರಿಂದ ನನಗೂ ಕೂಡ ಇದೇ ಹಿತಶತ್ರುಗಳೇ ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಇದೆ. ಅದೆಲ್ಲ ಒಂದು ಫೇಸು. ಮುಂಚೆ ಅಫೆಕ್ಟ್ ಆಗ್ತಿತ್ತು ನನಗೆ, ಈಗ ಹಿಂಗೆ ಅಂದ್ಕೊಂಡು ಹೋಗ್ತೀನಿ ಅಷ್ಟೇ ನಾನು ಇವಾಗೆಲ್ಲ. ಆ್ಯಂಡ್ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇನು ಅಂತ ಗೊತ್ತಿರತ್ತೆ, ಅವ್ರಿಗೆ ಯಾವುದು ಎಕ್ಸ್ಪ್ಲನೇಷನ್ ಕೊಡೋವಂಥ ಪ್ರಮೇಯನೇ ಬರಲ್ಲ, ಎಕ್ಸ್ಪ್ಲನೇಷನ್ ಕೊಡಲೇಬಾರ್ದು ನೀವು. ಆ್ಯಂಡ್ ನಿಮ್ಮನ್ನು ದ್ವೇಷಿಸೋರು ಅಥವಾ ನಿಮ್ಮನ್ನು ಕಂಡ್ರಾಗದೇ ಇರೋರಿಗೆ ನೀವೆಷ್ಟೇ ಎಕ್ಸ್ಪ್ಲನೇಷನ್ ಕೊಟ್ಟರು ಪ್ರಯೋಜನ ಇಲ್ಲ. ಸೊ ಕೊಡೋಕ್ಕೆ ಹೋಗಬಾರ್ದು. ಆ್ಯಂಡ್ ನೀವು ಎಲ್ಲರನ್ನೂ ಪ್ಲೀಸ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ ಥಿಂಗ್ ಟು ಡೂ. ಸೊ ನಾನು ನನ್ನ ಒಂದು ನಡವಳಿಕೆ, ನಾನು ಎಲ್ಲರನ್ನೂ ಹಚ್ಕೊಳ್ಳೋ ಅಂಥ ರೀತಿ, ಅದೇ ನನ್ನ ಇಡೀ ತಂಡವನ್ನು ಹಿಡಿದಿಟ್ಟಿರೋದು. ಯಾಕೆ ಇವತ್ತಿಗೂ ಎಲ್ಲರೂ ಅರ್ಚನಾ ಮೇಡಮ್ ಅವ್ರದ್ದು ಕಾರ್ಯಕ್ರಮ ಅಂದ ತಕ್ಷಣ ಬೇರೆ ಕಾರ್ಯಕ್ರಮ ಇದ್ದರೆ ಅಲ್ಲಿ ಯಾರನ್ನೂ ಅಡ್ಜಸ್ಟ್ ಮಾಡಿ ನನ್ನ ಜೊತೆ ಯಾಕೆ ಬರ್ತಾರೆ? ಯಾಕಂದರೆ ನಾನು ಅವ್ರನ್ನ ನನ್ನ ಈಕ್ವಲ್ ಥರ ನೋಡ್ತೀನಿ. ಆ್ಯಂಡ್ ನಮ್ಮದೊಂದು ಟೀಮು, ಅವರಿಲ್ಲದೆ ನಾನಿಲ್ಲ ಅಂದ್ಕೊಂಡು ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಸೊ ಅಷ್ಟು ಎಲ್ಲರನ್ನೂ ಪ್ರೀತಿ ಮಾಡಿ ನಾನು ಅವ್ರಗಳ ಜೊತೆ ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಲ್ಲರೂ ಅಷ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ. ಸೊ ನನ್ನ ಒಳ್ಳೆಯ ವ್ಯಕ್ತಿತ್ವದಲ್ಲಿ ನಾನು ಯಾಕೆ ಬದಲಾವಣೆ ಮಾಡ್ಕೊಳ್ಳಿ, ಯಾರೋ ಏನೋ ಮಾತಾಡ್ತಾರೆ ಅಂತ. ಸೊ ಈ ಥರ ನಾನು ಕೇರ್ ಮಾಡೋದು ಬಿಟ್ಟೆ. ಆ್ಯಂಡ್ ನಾನು ಯಾವಾಗ ಕೇರ್ ಮಾಡೋದು ಬಿಟ್ಟೆ ಆವಾಗ ಊಹಾಪೋಹಗಳು ನಿಂತೋಯ್ತು. ಸೊ ಅದು ನಿಮ್ಗೆ ಎಲ್ಲಿವರೆಗೆ ಅಫೆಕ್ಟ್ ಆಗುತ್ತೆ ಅಲ್ಲಿವರೆಗೆ ಅಫೆಕ್ಟ್ ಮಾಡ್ತಿರ್ತಾರೆ. ಬಟ್ ಹೀಗೆ ಒಬ್ಬ ಗಾಯಕರಿಗೇನೋ ಇನ್ಫೆಕ್ಷನ್ನು ಮತ್ತೊಂದು ಆಗಿದೆ, ಅದು ರಿಕವರು ಆಗ್ತಾರೆ, ಆ ವಿಷಯ ತಿಳ್ಕೊಳ್ಳೋದೇನೆ ಇನ್ಮೇಲೆ ಹಾಡಲ್ಲ ಅಂತ ಹೇಳೋದು, ಅಥವಾ ಕ್ಯಾನ್ಸರ್ ಬಂದಿದೆ ಅಂತ ಒಂದು ಹಬ್ಬಿಸಿ ಅದರದ್ದು ಬೆನಿಫಿಟ್ಸ್ ತೊಗೊಳ್ಳೋ ಪ್ರಯತ್ನ ಪಡೋದು, ಇದು ಹೆಂಗೆ? ಇಲ್ಲ, ಐ ಥಿಂಕ್ ಇದು ನನಗನ್ಸೋದು ಒಂದು ಕ್ಲಿಕ್ ಬೈಟ್ ಏನು ಬರುತ್ತೆ ಅಲ್ಲ, ಕ್ಲಿಕ್ ಬೈಟ್ ಅನ್ನೋದು ತುಂಬ ಡೇಂಜರಸ್. ಅದು ವ್ಯೂಸ್ ಜಾಸ್ತಿ ಆಗಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಚಾನಲಿಂದ ಒಂದು ಇಂಟರ್ವ್ಯೂ ಹೊರಗಡೆ ಹಾಕ್ತೀರಾ, ಅದರ ಒಂದು ಸಣ್ಣ ಬಿಟ್ಟನ್ನು ತಗೊಂಡು ಇನ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ 1,000 ಎಲ್ಲರೂ ಅವ್ರವ್ರದ್ದು ಒಂದು ಚಾನಲ್ ಮಾಡ್ಕೊಂಡಿರ್ತಾರೆ.
ಅವ್ರು ಅದರಿಂದ ಎಷ್ಟು ಬೇಕೋ ಅಥವಾ ಎಷ್ಟು ಬೇಡವೋ ಅದನ್ನು ಮಾತ್ರ ತಗೋತಾರೆ. ತಗೊಂಡು ಒಂದು ಕ್ಯೂರಿಯಾಸಿಟಿ, ಜನ ಏನಕ್ಕೆ ಐದರ್ ದ ಕಂಟೆಂಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರೀಮ್ಲಿ ಗುಡ್, ಇಲ್ವಾ ಎಕ್ಸ್ಟ್ರೀಮ್ಲಿ ಕ್ಯೂರಿಯಸ್ ಇರಬೇಕು. ಕ್ಯೂರಿಯಾಸಿಟಿ ಹುಟ್ಟಾಕಿ ಏನಾಯ್ತಿದು ನೋಡೋಣ ಅಂತ ಒತ್ತಬೇಕಷ್ಟೇ ಅವರಿಗೆ ಅದನ್ನ ಬಟನ್ನು. ಸೊ ಅದ್ರ ಒಂದು ಝಲಕ್ಕನ್ನು ಮಾತ್ರ ತಗೊಂಡು ಅದನ್ನು ಏನೋ ಒಂದು ದೊಡ್ಡ ವಿಚಿತ್ರವಾದ ಕ್ಲಿಕ್ ಬೈಟ್ ಒಂದು ಕೊಟ್ಟು ಕ್ಯಾಪ್ಷನ್ ಕೊಟ್ಟು ಹಾಕ್ತಾರೆ. ಅದು ಜನ ಏನೋ ಆಗಿದೆ ಅಂತ ಇವರಿಗೆ ನೋಡೋಣ ಅಂತ ನೋಡ್ತಾರೆ. ಸೊ ಅಟ್ ದ ಕಾಸ್ಟ್ ಆಫ್ ಸಂಬಡಿ ಎಲ್ಸಸ್ ಇದು ವ್ಯೂಸ್ ನಾವು ಸಫರ್ ಆಗ್ತಾ ಇರ್ತೀವಿ. ಸೊ ಹೀಗೆ ಅದು 20 ವರ್ಷದ ಹಿಂದೆ ನಡೆದ ಘಟನೆ. ನನಗೆ ಸಣ್ಣ ವಾಯ್ಸ್ ತೊಂದರೆ ಆಗಿದ್ದು, ನಾನು ಆ ವಿಷಯವನ್ನು ಯಾಕೆ ಹಂಚ್ಕೊಂಡೆ, ಅದರಿಂದ ನನ್ನ ಥರ ಯಾರಿಗಾರು ತೊಂದರೆ ಆಗಿದ್ದರೆ ಅದರಿಂದ ನಾನು ಹೇಗೆ ಹೊರಗೆ ಬಂದೆ. ಯಾಕಂದರೆ ಆ ಪೂರ್ತಿ ಇಂಟರ್ವ್ಯೂ ನೋಡಿದವರು ಸಿಕ್ಕಾಪಟ್ಟೆ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಆ ಡಾಕ್ಟರ್ ನಂಬರ್ ತೊಗೊಂಡ್ರು. ಹೌದು, ನಮಗೂ ಸ್ವಲ್ಪ ಈ ಥರ ಧ್ವನಿಯಲ್ಲಿ ತೊಂದರೆ ಆಗ್ತಿದೆ, ನಮ್ಗೆ ಅವ್ರ ನಂಬರ್ ಕೊಡಿ ಅಂತ. ಸೊ ನಾನು ಅದು ಲೆಕ್ಕವಿಲ್ಲದಷ್ಟು ಜನಕ್ಕೆ ನಂಬರ್ ಕೊಟ್ಟಿದ್ದೀನಿ. ಸೊ ಹೀಗೆ 4 ಜನಕ್ಕೆ ಸಹಾಯ ಆಗಲಿ ಅಂತ ನಾನು ಆ ವಿಚಾರ ಹಂಚ್ಕೊಂಡೆ. ಅದು ನೋಡಿದ್ರೆ ನನ್ನ ಬುಡಕ್ಕೆ ಬಂತು ಅದು. ಬಟ್ ಅದೇ ಅದು ಕ್ಲಾರಿಫಿಕೇಷನ್ ಕೊಟ್ಟೆ. ಇನ್ನೊಂದು ನಂಗೆ ತುಂಬ ನಗು ಬಂದಿದ್ದು ಅಂದರೆ ಕ್ಯಾನ್ಸರ್ ವಿಷಯ. ಅದು ನನಗೇನು ಇದಾಗಲಿಲ್ಲ, ನಂಗೆ ತುಂಬ ಹಾಸ್ಯಾಸ್ಪದ ಅನಿಸ್ಬಿಡ್ತು. ಮೋಸ್ಟ್ ಆಫ್ ದ ಪೀಪಲ್ ಅದೇ ಅರ್ಧಂಬರ್ಧ ಈಗ ಹೇಳ್ತಾರಲ್ಲ, ಹಾಫ್ ನಾಲೆಡ್ಜ್ ಇಸ್ ಮೋರ್ ಡೆಡ್ಲಿಯರ್ ದೆನ್ ನೋ ನಾಲೆಡ್ಜ್ ಅಂತ. ಅರ್ಧಂಬರ್ಧ ತಿಳ್ಕೊಂಡಿರೋದು ತುಂಬ ಡೇಂಜರಸ್ ಅಂತಾರೆ. ಸೊ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಅರ್ಧಂಬರ್ಧ ನೋಡಿಬಿಟ್ಟು ನೀವೇ ಏನೋ ಕಾಲು ಬಾಲ ಹುಟ್ಟಿಸ್ಕೋಬೇಡಿ. ಅಥವಾ ಎಷ್ಟೋ ಜನಕ್ಕೆ ನಾನು ಗೊತ್ತಿರ್ತೀನಿ, ನನ್ನ ಹತ್ರನೇ ಕೇಳಿ ಬಂದು ಏನೋ ಹೀಗೆ ವಿಷಯ ನೋಡಿದೆ ನಿಜಾನ ಅಂತ ಕೇಳಿ ನಾನು ಹೇಳ್ತೀನಿ, ಇಷ್ಟುದ್ದ ಹೇಳ್ತೀನಿ ಕತೆ ಬೇಕಿದ್ರೆ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ, ಹೊಡೆತ ಬೀಳುತ್ತೆ. ಎಸ್ಪೆಷಲಿ ಫ್ಯಾಮಿಲಿಗಿಂತ ಹೆಚ್ಚಾಗಿ ವೃತ್ತಿ ಮೇಲೆ ಹೊಡೆತ ಬೀಳುತ್ತೆ. ನಾನು ಈ ಹೇರ್ ಕಟ್ ಮಾಡಿಸ್ಕೊಂಡಿದ್ದು ನೀವು ನನ್ನನ್ನು ತುಂಬ ಮುಂಚಿಂದ ನೋಡಿದ್ದಿದ್ರೆ, ನಾನು ಐ ಥಿಂಕ್ 9th ಸ್ಟ್ಯಾಂಡರ್ಡ್ವರೆಗೂ ಬಾಯ್ ಕಟ್ಟೆ, ನಂದು ಚೈಲ್ಡ್ಹುಡ್ ಎಲ್ಲ ಬಾಯ್ ಕಟ್ಟೆ ಇದ್ದಿದ್ದು. ಆಮೇಲೆ ಆ ಸೀರಿಯಲ್ಗೋಸ್ಕರ ಈ ಒಂದು ವಿಲನ್ ರೋಲ್ ಮಾಡೋದಕ್ಕೋಸ್ಕರ ನನಗೆ ಶಾರ್ಟ್ ಹೇರ್ ಕಟ್ ಕೇಳಿದ್ರು ಅವರು. ಸೊ ಮತ್ತೆ ಮಾಡಿಸ್ಕೊಂಡೆ. ಹಾಗೆ ಹೇರ್ ಕಟ್ ಮಾಡಿಸ್ಕೊಂಡವ್ರಿಗೆಲ್ಲ ಕ್ಯಾನ್ಸರ್ ಬಂತು ಅನ್ನೋದಾದರೆ ಅರ್ಧ ಪ್ರಪಂಚ ಖಾಲಿಯಾಗಿರ್ಬೇಕಿತ್ತು ಇವಾಗ. ಸೊ ಇದು ತುಂಬ ಹಾಸ್ಯಾಸ್ಪದ ಅನಿಸುತ್ತೆ. ನಾವು ಎಲ್ಲನೂ ತಣ್ಣಗಾಗಿದೆ. ಬಟ್ ತುಂಬ ಜನಕ್ಕೆ ಏನಂತಾರೆ, ಆ ನ್ಯೂಸ್ ನನಗೆ ತಕ್ಷಣ ಮಾಧ್ಯಮದವ್ರು ಹೇಗೆ ನನ್ನ ಆ ವಿಡಿಯೋಗೆ ಸ್ಪಂದಿಸ್ಬಿಟ್ಟು ಅವರೆಲ್ಲ ಹಾಕಿದ್ರಲ್ಲ, ದಟ್ ವಾಸ್ ಕಮೆಂಡಬಲ್. ನನಗೆ ತುಂಬಾ ಅಂದರೆ ಒಂಥರ ಗಂಟ್ಲು ಕಟ್ಟಿ ಬರೋ ಹಾಗಾಯಿತು. ಅಂದರೆ ಸಂತೋಷದಿಂದ ಎಷ್ಟು ಜನ ನನ್ನ ಸಪೋರ್ಟಿಗೆ ನಿಂತರು, ಮಾಧ್ಯಮ ಮಿತ್ರರೆಲ್ಲರೂ ನನ್ನ ಬೆನ್ನಿಗೆ ನಿಂತರು. ತಕ್ಷಣ ಅದನ್ನು ಆ ಕ್ಲಾರಿಫಿಕೇಷನನ್ನು ಅವರವರ ಚಾನಲಿಂದ ಅದನ್ನು ಬಿತ್ತರಿಸಿದ್ರು ಅಂತ. ಸೊ ಇದು ಯಾರ್ಯಾರಿಗೆ ಮುಟ್ಟಿಲ್ಲ ಅವರಿನ್ನೂ ಆ ಡೌಟಲ್ಲಿ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ಹಾಗೆ ಕ್ಲಿಯರ್ ಆಗತ್ತೆ. ಕಾಲಾಯ ತಸ್ಮೈ ನಮಃ. ಆದರೆ ಅರ್ಚನಾ ಉಡುಪ ಅವರ ಹಾಡು ಮತ್ತು ನಟನೆ ಮಾತ್ರ ಯಾವುದೇ ಅಡೆತಡೆ ಇಲ್ಲದೆ ಆರಾಮಾಗಿ ಸಾಕೊಂಡು ಹೋಗ್ತಾ ಇದೆ.